ಹೀಗೆ ದರ್ಶನ್ ಏನೋ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಡಿ ಗ್ಯಾಂಗ್ನ ಇತರೆ ಆರೋಪಿಗಳು ಯಾವ್ಯಾವ ಜೈಲುಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ, ಆ ಜೈಲುಗಳ ಇತಿಹಾಸ ಎಂಥದ್ದು, ಅಲ್ಲಿರುವಂಥ ವ್ಯವಸ್ಥೆಗಳೆಂಥದ್ದು, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿದ್ದ ದರ್ಶನ್ ಜೊತೆಗೆ ಇಷ್ಟು ದಿನ ಗ್ಯಾಂಗ್ ಇತ್ತು. ಜೈಲಿನಲ್ಲಿ ತಮ್ಮದೇ ಸ್ನೇಹಿತರ ಮುಖ ದರ್ಶನವೂ ಆಗ್ತಿತ್ತು. ಬಿಂದಾಸ್ ಆಗಿ ಮೋಜು ಮಸ್ತಿ ರಾಜಾತಿಥ್ಯ ಅನುಭವಿಸ್ತಿದ್ದ ಅನ್ನೋದಕ್ಕೆ ಒಂದೊಂದು ಫೋಟೋಗಳು ಸಾರಿ ಹೇಳ್ತಿದ್ವು. ಆದ್ರೀಗ ಈ ರಾಜಾತಿಥ್ಯವೇ ಡಿ ಗ್ಯಾಂಗ್ಗೆ ಮುಳುವಾಗಿದೆ. ದರ್ಶನ್ ವೈರಲ್ ಫೋಟೋದಿಂದ ಇಡೀ ಡಿ ಗ್ಯಾಂಗ್ ಛಿದ್ರವಾಗಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎ3 ಪವನ್, ಎ4 ರಾಘವೇಂದ್ರ ಮತ್ತು ಎ5 ನಂದೀಶ್ ಇದೇ ಮೈಸೂರಿನ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗ್ತಿದ್ದಾರೆ. 1862ರಲ್ಲಿ ನಿರ್ಮಾಣವಾದ ಮೈಸೂರು ಜೈಲ್ 21 ಎಕರೆ ವಿಸ್ತೀರ್ಣದಲ್ಲಿದೆ. 550 ಕೈದಿಗಳಿರುವ ಸಾಮರ್ಥ್ಯವಿರುವ ಈ ಜೈಲಿನಲ್ಲಿ ಸದ್ಯಕ್ಕೆ ಹೆಚ್ಚುವರಿ ಕೈದಿಗಳಿದ್ದಾರೆ. ಸ್ಯಾಂಟ್ರೋ ರವಿ ಸೇರಿದಂತೆ 810 ಕೈದಿಗಳಿದ್ದಾರೆ. ಈ ಹಿಂದೆ ನಿತ್ಯಾನಂದ ಸ್ವಾಮಿ, ವೀರಪ್ಪನ್ ಪತ್ನಿ ಮುತ್ತುಲಕ್ಷ್ಮಿ, ಚೋಟಾ ರಾಜನ್ ಈ ಜೈಲಿನಲ್ಲಿದ್ರು. ಈ ಜೈಲಿನಲ್ಲಿ 40 ಸೆಲ್ಗಳಿದ್ದು ಅದರಲ್ಲಿ 35 ಪುರುಷರಿಗೆ, 5 ಮಹಿಳೆಯರಿಗೆ ಮೀಸಲಾಗಿವೆ. ಡಿ ಗ್ಯಾಂಗ್ನ ಎ6 ಜಗದೀಶ್, ಎ12 ಲಕ್ಷ್ಮಣ್ ಶಿವಮೊಗ್ಗ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ. 2018ರಲ್ಲಿ ಹೊಸ ಜೈಲು ಕಟ್ಟಡ ನಿರ್ಮಾಣವಾಗಿದ್ದು 5 ವಿಂಗ್ಗಳಿವೆ. ಮುಖ್ಯ ಜೈಲು ಅಧೀಕ್ಷಕರು ಸೇರಿ 100 ಸಿಬ್ಬಂದಿ ಕರ್ತವ್ಯದಲ್ಲಿದ್ದಾರೆ. 750 ಕೈದಿಗಳು, 400ಕ್ಕೂ ಹೆಚ್ಚು ಸಜಾಬಂದಿಗಳಿದ್ದಾರೆ. ಈ ಸೆಲ್ನಲ್ಲಿ ಇಬ್ಬರಿರಬೇಕು, ಆದ್ರೀಗ ಇಬ್ಬರಿಗಿಂತ ಹೆಚ್ಚು ಕೈದಿಗಳಿದ್ದಾರೆ. ಕಾವೇರಿ ಬ್ಯಾರಕ್ನಲ್ಲಿ 20 ಸೆಲ್ಗಳಿದ್ದು ವಿಐಪಿ ವ್ಯವಸ್ಥೆ ಇದೆ. ಶರಾವತಿ ಹಾಗೂ ಕುಮದ್ವತಿ ಬ್ಯಾರಕ್ನಲ್ಲಿ ವಿಚಾರಣಾ ಬಂದಿಗಳನ್ನಿರಿಸಲಾಗಿದೆ. ಎ9 ಧನ್ರಾಜ್ ಈಗ ಬೆಂಗಳೂರಿನ ಪರಪ್ಪನಾಗ್ರಹಾರ ಜೈಲಿನಿಂದ ಧಾರವಾಡ ಜೈಲಿಗೆ ಸ್ಥಳಾಂತರವಾಗ್ತಿದ್ದಾನೆ. 9 ಬ್ಯಾರಕ್ ಹೊಂದಿರುವ ಧಾರವಾಡ ಕೇಂದ್ರ ಕಾರಾಗೃಹ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದೆ. ಈ ಜೈಲು 611 ಕೈದಿಗಳನ್ನಿರಿಸುವ ಸಾಮರ್ಥ್ಯ ಹೊಂದಿದೆ. ಜೈಲಿನಲ್ಲಿ 54 ಸಿಸಿಟಿವಿ ಇದ್ದು ಕೋರ್ಟ್ ಆದೇಶದ ಮೇರೆಗೆ 9ನೇ ಕೊಲೆ ಆರೋಪಿ ಧನ್ರಾಜ್ನನ್ನ ಶಿಫ್ಟ್ ಮಾಡಲಾಗಿದೆ. ಇನ್ನು 10ನೇ ಆರೋಪಿ ವಿನಯ್ನನ್ನ ವಿಜಯಪುರ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗ್ತಿದೆ. ಜೈಲ್ ದರ್ಗಾ ಎಂದೇ ಖ್ಯಾತಿ ಪಡೆದ ಕಾರಾಗೃಹಕ್ಕೆ 4 ಶತಮಾನಗಳ ಇತಿಹಾಸವಿದೆ. 5 ಎಕರೆ ಜಮೀನಿನಲ್ಲಿ 4 ಎಕರೆ ವಿಸ್ತೀರ್ಣದ ಕಟ್ಟಡವನ್ನ 1668ರಲ್ಲಿ ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದ್ದ. ಪಾಳು ಬಿದ್ದಿದ್ದ ಜೈಲನ್ನ 1887ರಲ್ಲಿ ಬ್ರಿಟಿಷ್ ಕ್ಯಾಪ್ಟನ್ ವಿಲ್ಕಿನ್ಸ್ ಕೇಂದ್ರ ಕಾರಾಗೃಹವಾಗಿ ಪರಿವರ್ತಿಸಿದ್ರು. 1983ರಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಕಾರಾಗೃಹವೆಂದು ಮಾನ್ಯತೆ ನೀಡಿತ್ತು. ಇದರಲ್ಲಿ ಒಟ್ಟು 10 ಬ್ಯಾರಕ್ಗಳಿದ್ದು, ಒಂದು ಬ್ಯಾರಕ್ನಲ್ಲಿ 30ರಿಂದ 40 ಕೈದಿಗಳಿರ್ತಾರೆ. 380 ಕೈದಿಗಳಿರಬೇಕು, ಆದ್ರೆ ಈಗ 436 ಕೈದಿಗಳಿದ್ದಾರೆ. 30 ಅಡಿಗೂ ಹೆಚ್ಚು ಎತ್ತರದ ಸುರಕ್ಷಿತ ಗೋಡೆ ಇದೆ. ಕಲಬುರಗಿ ಜೈಲಿಗೆ ದರ್ಶನ್ ಮ್ಯಾನೇಜರ್ ನಾಗರಾಜ್ನನ್ನ ಸ್ಥಳಾಂತರ ಮಾಡಲಾಗುತ್ತೆ. 1969ರಲ್ಲಿ ಕಲಬುರಗಿ ಸೆಂಟ್ರಲ್ ಜೈಲ್ ಆರಂಭವಾಗಿದ್ದು ಒಟ್ಟು 545 ಕೈದಿಗಳನ್ನಿರಿಸಬಲ್ಲ ಸಾಮರ್ಥ್ಯ ಹೊಂದಿದೆ. ಪಿಎಸ್ಐ ಅಕ್ರಮದ ಕಿಂಗ್ ಪಿನ್ ಆರ್.ಡಿ. ಪಾಟೀಲ್ ಸೇರಿ ಈಗ ಇಲ್ಲಿ 629 ಕೈದಿಗಳಿದ್ದಾರೆ. ಬಾಂಬ್ ಬ್ಲಾಸ್ಟ್ ಮಾಡಿದ್ದ 3 ನಟೋರಿಯಸ್ ಉಗ್ರರಿದ್ದಾರೆ. ಶಿವಮೊಗ್ಗದ ಹರ್ಷ ಮರ್ಡರ್ ಕೇಸ್ ಆರೋಪಿ ಪ್ರವೀಣ್ ನೆಟ್ಟಾರು ಹತ್ಯೆ ಆರೋಪಿಗಳಿದ್ದು, ವಿಲ್ಸನ್ ಗಾರ್ಡನ್ ನಾಗ ಇಲ್ಲಿ ಸೆರೆವಾಸ ಅನುಭವಿಸಿದ್ದ. ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿರುವ ಎ14 ಪ್ರದೋಷ್ ಈಗ ಬೆಳಗಾವಿ ಹಿಂಡಲಗ ಜೈಲಿಗೆ ಸ್ಥಳಾಂತರವಾಗ್ತಿದ್ದಾನೆ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಸದ್ಯ 890 ಕೈದಿಗಳಿದ್ದಾರೆ. ಇದರಲ್ಲಿ ಸುಮಾರು 1200 ಕೈದಿಗಳನ್ನಿರಿಸಬಹುದಾಗಿದೆ.
ಗಲ್ಲು ಶಿಕ್ಷೆಯ 10 ಕೈದಿಗಳು, ಜೀವಾವಧಿಯ 300 ಕೈದಿಗಳಿದ್ದಾರೆ. ಭೂಗತ ಪಾತಕಿ ಬನ್ನಂಜೆ ರಾಜ, ಸೈನೈಡ್ ಮಲ್ಲಿಕಾ, ಮೋಸ್ಟ್ ವಾಂಟೆಡ್ ಉಗ್ರರು, ಹಂತಕರು, ಕ್ರಿಮಿನಲ್ಗಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರನ್ನಿರಿಸಲು 1923ರಲ್ಲಿ ಬ್ರಿಟಿಷರು ಇದನ್ನ ನಿರ್ಮಿಸಿದ್ರು. ಇದು ದೇಶದ ಅತಿದೊಡ್ಡ ಜೈಲುಗಳಲ್ಲಿ ಒಂದಾಗಿದೆ. ಹಿಂಡಲಗ ಜೈಲು 99 ಎಕರೆ ಪ್ರದೇಶದಲ್ಲಿದೆ. ಇದು ಗಲ್ಲು ಶಿಕ್ಷೆಗೊಳಪಡಿಸುವ ರಾಜ್ಯದ ಏಕೈಕ ಜೈಲು. ಆದರೆ ಕಳೆದ 4 ದಶಕದಲ್ಲಿ ಇಲ್ಲಿ ಯಾರಿಗೂ ಗಲ್ಲು ಶಿಕ್ಷೆಯಾಗಿಲ್ಲ. ದರ್ಶನ್ ಅಂಡ್ ಗ್ಯಾಂಗ್ ಈವರೆಗೂ ಪರಪ್ಪನ ಅಗ್ರಹಾರದಲ್ಲಿ ಒಂದೇ ಜೈಲಿನ ಹಕ್ಕಿಗಳಾಗಿದ್ರು. ಆದ್ರೀಗ ಬೇರೆ ಬೇರೆ ಜೈಲಿನ ಗೂಡುಗಳಿಗೆ ಹಾರಿ ಹೊರಟಿವೆ. ಬ್ಯೂರೋ ರಿಪೋರ್ಟ್, TV9.